ಮಳೆ ಕಡಿಮೆ ಆಗ್ತಾ ಇದೆ. ಮಳೆ ತಗ್ಗಿದ್ರು ಕೂಡ ಆತಂಕದ ಕಾರ್ಮೋಡ ಆವರಿಸಿದೆ. ಮಳೆ ಅಬ್ಬರಕ್ಕೆ ರಭಸವಾಗಿ ನೂರಾರು ಕಾಫಿ ಸಸಿಗಳು, ಅಡಿಕೆ ಗಿಡ ಭದ್ರಾ ನದಿ ಪಾಲಾಗ್ತಾ ಇದೆ. ಕುದುರೆಮುಖದ ಜಾಂಬಳೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ತಗ್ಗಿದೆ, ಆದ್ರೂ ಕೂಡ ಆತಂಕದ ಕಾರ್ಮೋಡ ಆವರಿಸಿದೆ. ನೋಡಿಲಿ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀವಿ. ಸರ್, ಈಗ ಹೇಳ್ಬೇಕಾದ್ರೆ ನಮ್ಮಲ್ಲಿ ಈಗ ಮಳೆ ಶುರುವಾಗಿದೆ. ಈಗ ಸ್ಟಾರ್ಟಿಂಗ್ ಈಗ ಒಂದು 5-6 ದಿವಸ ಆಯ್ತು. ರಾತ್ರಿ ನಮ್ಮನೆ ಪಕ್ಕದಿಂದ ತೆರೆ ಜಾರ್ತಾ ಇದೆ. ಈಗ ಒಂದ್ 2-3 ಸ್ವಲ್ಪನೇ ಜಾರಿ, ತುಂಬಾ ಜಾರಿದೆ. ಆ ಭದ್ರಾ ನದಿನೂ ಬಾರಿ ತುಂಬಾ ಹರಿತಾ ಉಂಟು. ಇನ್ನೇನು ಮನೆ ಹತ್ತತ್ರ ತನಕ ಬಂದಿದೆ ತೆರೆ ಜಾರಿ. ಇನ್ನೊಂದು ಸ್ಟೆಪ್ ಜಾರಿದ್ರೆ ಮನೆನೇ ಬೀಳೋ ಒಂದು ಇದ್ರಲ್ಲಿದೆ, ತೊಂದ್ರೆಯಲ್ಲಿ ಸಿಕ್ಕಾಕೊಳ್ತೀವಿ ನಾವು. ಹಾಗೆ ನಮ್ಗೆ ಬೇರೆ ಇನ್ನೇನು ಒಂದು ಉದ್ಯೋಗ ಅಂದ್ರೆ ನಾವು ಕೂಲಿ ಮಾಡ್ಕೊಂಡಿರೋದು. ನಾವು ಮೊದ್ಲೇ ಕುದುರೆಮುಖದಲ್ಲಿ ಇದ್ದವರು. ಆಗ ನಮ್ಗೆ ಅಂದ್ರೆ ನಮ್ಗೊಂದು ತಂದೆ ಒಂದು ಕೆಲಸ ಕೊಟ್ಟಿದ್ರು, 2 ಎಕರೆ ಜಾಗ ಕೊಟ್ಟಿದ್ರು, ಒಂದು ಮನೆನ ಕೊಟ್ಟಿದ್ರು, ನೋಟಿಪೇಡ್ ಏರಿಯಾ ಅಂತ ಇಲ್ಲಿ ಜಾಂಬಳಲ್ಲಿ ಕೊಟ್ಟಿದ್ರು. ಆ ಮನೆನೇ ಈಗ ನಮ್ಗೆ ಬಾರಿ ಅನಾಹುತ ಆಗಿರೋದು. ಹಾಗಾಗಿ ನಮ್ಗೀಗ ರಾತ್ರಿ ಇರ್ಲಿಕ್ಕೆಲ್ಲ ಬಾರಿ ತೊಂದ್ರೆ. ನಮ್ಮ ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲ ಇದ್ದೀವಿ ನಾವು. ನಾವು ಸ್ವಲ್ಪ ತುಂಬು ಕುಟುಂಬದವರು, ಜನ ಜಾಸ್ತಿ ಇದೀವಿ. ಹಾಗಾಗಿ ಏನಾದ್ರು ಬೇರೆದೊಂದು ಪುನರ್ವಸತಿ ನಮಗೊಂದು ಮಾಡ್ಕೊಡ್ಬೇಕು. ಮಳೆ ಕಡಿಮೆ ಆಗ್ತಾ ಇದೆ. ಮಳೆ ತಗ್ಗಿದ್ರು ಕೂಡ ಆತಂಕದ ಕಾರ್ಮೋಡ ಆವರಿಸಿದೆ. ಮಳೆ ಅಬ್ಬರಕ್ಕೆ ರಭಸವಾಗಿ ನೂರಾರು ಕಾಫಿ ಸಸಿಗಳು, ಅಡಿಕೆ ಗಿಡ ಭದ್ರಾ ನದಿ ಪಾಲಾಗ್ತಾ ಇದೆ. ಕುದುರೆಮುಖದ ಜಾಂಬಳೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ತಗ್ಗಿದೆ, ಆದ್ರೂ ಕೂಡ ಆತಂಕದ ಕಾರ್ಮೋಡ ಆವರಿಸಿದೆ. ನೋಡಿಲಿ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀವಿ. ಸರ್, ಈಗ ಹೇಳ್ಬೇಕಾದ್ರೆ ನಮ್ಮಲ್ಲಿ ಈಗ ಮಳೆ ಶುರುವಾಗಿದೆ. ಈಗ ಸ್ಟಾರ್ಟಿಂಗ್ ಈಗ ಒಂದು 5-6 ದಿವಸ ಆಯ್ತು. ರಾತ್ರಿ ನಮ್ಮನೆ ಪಕ್ಕದಿಂದ ತೆರೆ ಜಾರ್ತಾ ಇದೆ. ಈಗ ಒಂದ್ 2-3 ಸ್ವಲ್ಪನೇ ಜಾರಿ, ತುಂಬಾ ಜಾರಿದೆ. ಆ ಭದ್ರಾ ನದಿನೂ ಬಾರಿ ತುಂಬಾ ಹರಿತಾ ಉಂಟು. ಇನ್ನೇನು ಮನೆ ಹತ್ತತ್ರ ತನಕ ಬಂದಿದೆ ತೆರೆ ಜಾರಿ. ಇನ್ನೊಂದು ಸ್ಟೆಪ್ ಜಾರಿದ್ರೆ ಮನೆನೇ ಬೀಳೋ ಒಂದು ಇದ್ರಲ್ಲಿದೆ, ತೊಂದ್ರೆಯಲ್ಲಿ ಸಿಕ್ಕಾಕೊಳ್ತೀವಿ ನಾವು. ಹಾಗೆ ನಮ್ಗೆ ಬೇರೆ ಇನ್ನೇನು ಒಂದು ಉದ್ಯೋಗ ಅಂದ್ರೆ ನಾವು ಕೂಲಿ ಮಾಡ್ಕೊಂಡಿರೋದು. ನಾವು ಮೊದ್ಲೇ ಕುದುರೆಮುಖದಲ್ಲಿ ಇದ್ದವರು. ಆಗ ನಮ್ಗೆ ಅಂದ್ರೆ ನಮ್ಗೊಂದು ತಂದೆ ಒಂದು ಕೆಲಸ ಕೊಟ್ಟಿದ್ರು, 2 ಎಕರೆ ಜಾಗ ಕೊಟ್ಟಿದ್ರು, ಒಂದು ಮನೆನ ಕೊಟ್ಟಿದ್ರು, ನೋಟಿಪೇಡ್ ಏರಿಯಾ ಅಂತ ಇಲ್ಲಿ ಜಾಂಬಳಲ್ಲಿ ಕೊಟ್ಟಿದ್ರು. ಆ ಮನೆನೇ ಈಗ ನಮ್ಗೆ ಬಾರಿ ಅನಾಹುತ ಆಗಿರೋದು. ಹಾಗಾಗಿ ನಮ್ಗೀಗ ರಾತ್ರಿ ಇರ್ಲಿಕ್ಕೆಲ್ಲ ಬಾರಿ ತೊಂದ್ರೆ. ನಮ್ಮ ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲ ಇದ್ದೀವಿ ನಾವು. ನಾವು ಸ್ವಲ್ಪ ತುಂಬು ಕುಟುಂಬದವರು, ಜನ ಜಾಸ್ತಿ ಇದೀವಿ. ಹಾಗಾಗಿ ಏನಾದ್ರು ಬೇರೆದೊಂದು ಪುನರ್ವಸತಿ ನಮಗೊಂದು ಮಾಡ್ಕೊಡ್ಬೇಕು. ಮಳೆ ಕಡಿಮೆ ಆಗ್ತಾ ಇದೆ. ಮಳೆ ತಗ್ಗಿದ್ರು ಕೂಡ ಆತಂಕದ ಕಾರ್ಮೋಡ ಆವರಿಸಿದೆ. ಮಳೆ ಅಬ್ಬರಕ್ಕೆ ರಭಸವಾಗಿ ನೂರಾರು ಕಾಫಿ ಸಸಿಗಳು, ಅಡಿಕೆ ಗಿಡ ಭದ್ರಾ ನದಿ ಪಾಲಾಗ್ತಾ ಇದೆ. ಕುದುರೆಮುಖದ ಜಾಂಬಳೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ತಗ್ಗಿದೆ, ಆದ್ರೂ ಕೂಡ ಆತಂಕದ ಕಾರ್ಮೋಡ ಆವರಿಸಿದೆ. ನೋಡಿಲಿ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀವಿ. ಸರ್, ಈಗ ಹೇಳ್ಬೇಕಾದ್ರೆ ನಮ್ಮಲ್ಲಿ ಈಗ ಮಳೆ ಶುರುವಾಗಿದೆ. ಈಗ ಸ್ಟಾರ್ಟಿಂಗ್ ಈಗ ಒಂದು 5-6 ದಿವಸ ಆಯ್ತು. ರಾತ್ರಿ ನಮ್ಮನೆ ಪಕ್ಕದಿಂದ ತೆರೆ ಜಾರ್ತಾ ಇದೆ. ಈಗ ಒಂದ್ 2-3 ಸ್ವಲ್ಪನೇ ಜಾರಿ, ತುಂಬಾ ಜಾರಿದೆ. ಆ ಭದ್ರಾ ನದಿನೂ ಬಾರಿ ತುಂಬಾ ಹರಿತಾ ಉಂಟು. ಇನ್ನೇನು ಮನೆ ಹತ್ತತ್ರ ತನಕ ಬಂದಿದೆ ತೆರೆ ಜಾರಿ. ಇನ್ನೊಂದು ಸ್ಟೆಪ್ ಜಾರಿದ್ರೆ ಮನೆನೇ ಬೀಳೋ ಒಂದು ಇದ್ರಲ್ಲಿದೆ, ತೊಂದ್ರೆಯಲ್ಲಿ ಸಿಕ್ಕಾಕೊಳ್ತೀವಿ ನಾವು. ಹಾಗೆ ನಮ್ಗೆ ಬೇರೆ ಇನ್ನೇನು ಒಂದು ಉದ್ಯೋಗ ಅಂದ್ರೆ ನಾವು ಕೂಲಿ ಮಾಡ್ಕೊಂಡಿರೋದು. ನಾವು ಮೊದ್ಲೇ ಕುದುರೆಮುಖದಲ್ಲಿ ಇದ್ದವರು. ಆಗ ನಮ್ಗೆ ಅಂದ್ರೆ ನಮ್ಗೊಂದು ತಂದೆ ಒಂದು ಕೆಲಸ ಕೊಟ್ಟಿದ್ರು, 2 ಎಕರೆ ಜಾಗ ಕೊಟ್ಟಿದ್ರು, ಒಂದು ಮನೆನ ಕೊಟ್ಟಿದ್ರು, ನೋಟಿಪೇಡ್ ಏರಿಯಾ ಅಂತ ಇಲ್ಲಿ ಜಾಂಬಳಲ್ಲಿ ಕೊಟ್ಟಿದ್ರು. ಆ ಮನೆನೇ ಈಗ ನಮ್ಗೆ ಬಾರಿ ಅನಾಹುತ ಆಗಿರೋದು. ಹಾಗಾಗಿ ನಮ್ಗೀಗ ರಾತ್ರಿ ಇರ್ಲಿಕ್ಕೆಲ್ಲ ಬಾರಿ ತೊಂದ್ರೆ. ನಮ್ಮ ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲ ಇದ್ದೀವಿ ನಾವು. ನಾವು ಸ್ವಲ್ಪ ತುಂಬು ಕುಟುಂಬದವರು, ಜನ ಜಾಸ್ತಿ ಇದೀವಿ. ಹಾಗಾಗಿ ಏನಾದ್ರು ಬೇರೆದೊಂದು ಪುನರ್ವಸತಿ ನಮಗೊಂದು ಮಾಡ್ಕೊಡ್ಬೇಕು. ಮಳೆ ಕಡಿಮೆ ಆಗ್ತಾ ಇದೆ. ಮಳೆ ತಗ್ಗಿದ್ರು ಕೂಡ ಆತಂಕದ ಕಾರ್ಮೋಡ ಆವರಿಸಿದೆ. ಮಳೆ ಅಬ್ಬರಕ್ಕೆ ರಭಸವಾಗಿ ನೂರಾರು ಕಾಫಿ ಸಸಿಗಳು, ಅಡಿಕೆ ಗಿಡ ಭದ್ರಾ ನದಿ ಪಾಲಾಗ್ತಾ ಇದೆ. ಕುದುರೆಮುಖದ ಜಾಂಬಳೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ.
ಮಳೆ ತಗ್ಗಿದೆ, ಆದ್ರೂ ಕೂಡ ಆತಂಕದ ಕಾರ್ಮೋಡ ಆವರಿಸಿದೆ. ನೋಡಿಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಸರ್, ಈಗ ಹೇಳ್ಬೇಕಾದ್ರೆ ನಮ್ಮಲ್ಲಿ ಈಗ ಮಳೆ ಶುರುವಾಗಿದೆ. ಈಗ ಸ್ಟಾರ್ಟಿಂಗ್ ಈಗ ಒಂದು 5-6 ದಿವಸ ಆಯ್ತು. ರಾತ್ರಿ ನಮ್ಮನೆ ಪಕ್ಕದಿಂದ ತೆರೆ ಜಾರ್ತಾ ಇದೆ. ಈಗ ಒಂದ್ 2-3 ಸ್ವಲ್ಪನೇ ಜಾರಿ, ತುಂಬಾ ಜಾರಿದೆ. ಆ ಭದ್ರಾ ನದಿನೂ ಬಾರಿ ತುಂಬಾ ಹರಿತಾ ಉಂಟು. ಇನ್ನೇನು ಮನೆ ಹತ್ತತ್ರ ತನಕ ಬಂದಿದೆ ತೆರೆ ಜಾರಿ. ಇನ್ನೊಂದು ಸ್ಟೆಪ್ ಜಾರಿದ್ರೆ ಮನೆನೇ ಬೀಳೋ ಒಂದು ಇದ್ರಲ್ಲಿದೆ, ತೊಂದ್ರೆಯಲ್ಲಿ ಸಿಕ್ಕಾಕೊಳ್ತೀವಿ ನಾವು. ಹಾಗೆ ನಮ್ಗೆ ಬೇರೆ ಇನ್ನೇನು ಒಂದು ಉದ್ಯೋಗ ಅಂದ್ರೆ ನಾವು ಕೂಲಿ ಮಾಡ್ಕೊಂಡಿರೋದು. ನಾವು ಮೊದ್ಲೇ ಕುದುರೆಮುಖದಲ್ಲಿ ಇದ್ದವರು. ಆಗ ನಮ್ಗೆ ಅಂದ್ರೆ ನಮ್ಗೊಂದು ತಂದೆಗೆ ಒಂದು ಕೆಲಸ ಕೊಟ್ಟಿದ್ರು, 2 ಎಕರೆ ಜಾಗ ಕೊಟ್ಟಿದ್ರು, ಒಂದು ಮನೆನ ಕೊಟ್ಟಿದ್ರು, ನೋಟಿಪೇಡ್ ಏರಿಯಾ ಅಂತ ಇಲ್ಲಿ ಜಾಮಳಲ್ಲಿ ಕೊಟ್ಟಿದ್ರು. ಆ ಮನೆನೇ ಈಗ ನಮ್ಗೆ ಬಾರಿ ಅನಾಹುತ ಆಗಿರೋದು. ಹಾಗಾಗಿ ನಮ್ಗೀಗ ರಾತ್ರಿ ಇರ್ಲಿಕ್ಕೆಲ್ಲ ಬಾರಿ ತೊಂದ್ರೆ. ನಮ್ಮ ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲ ಇದ್ದೀವಿ ನಾವು ಸ್ವಲ್ಪ ತುಂಬು ಕುಟುಂಬದವರು, ಜನ ಜಾಸ್ತಿ ಇದೀವಿ. ಹಾಗಾಗಿ ಏನಾದ್ರು ಬೇರೆದೊಂದು ಪುನರ್ವಸತಿ ನಮಗೊಂದು ಮಾಡ್ಕೊಡ್ಬೇಕು. ಮಳೆ ಕಡಿಮೆ ಆಗ್ತಾ ಇದೆ. ಮಳೆ ತಗ್ಗಿದ್ರು ಕೂಡ ಆತಂಕದ ಕಾರ್ಮೋಡ ಆವರಿಸಿದೆ. ಮಳೆ ಅಬ್ಬರಕ್ಕೆ ರಭಸವಾಗಿ ನೂರಾರು ಕಾಫಿ ಸಸಿಗಳು, ಅಡಿಕೆ ಗಿಡ ಭದ್ರಾ ನದಿ ಪಾಲಾಗ್ತಾ ಇದೆ. ಕುದುರೆಮುಖದ ಜಾಂಬಳೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ತಗ್ಗಿದೆ, ಆದ್ರೂ ಕೂಡ ಆತಂಕದ ಕಾರ್ಮೋಡ ಆವರಿಸಿದೆ. ನೋಡಿಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಸರ್, ಈಗ ಹೇಳ್ಬೇಕಾದ್ರೆ ನಮ್ಮಲ್ಲಿ ಈಗ ಮಳೆ ಶುರುವಾಗಿದೆ. ಈಗ ಸ್ಟಾರ್ಟಿಂಗ್ ಈಗ ಒಂದು 5-6 ದಿವಸ ಆಯ್ತು. ರಾತ್ರಿ ನಮ್ಮನೆ ಪಕ್ಕದಿಂದ ತೆರೆ ಜಾರ್ತಾ ಇದೆ. ಈಗ ಒಂದ್ 2-3 ಸ್ವಲ್ಪನೇ ಜಾರಿ, ತುಂಬಾ ಜಾರಿದೆ. ಆ ಭದ್ರಾ ನದಿನೂ ಬಾರಿ ತುಂಬಾ ಹರಿತಾ ಉಂಟು. ಇನ್ನೇನು ಮನೆ ಹತ್ತತ್ರ ತನಕ ಬಂದಿದೆ ತೆರೆ ಜಾರಿ. ಇನ್ನೊಂದು ಸ್ಟೆಪ್ ಜಾರಿದ್ರೆ ಮನೆನೇ ಬೀಳೋ ಒಂದು ಇದ್ರಲ್ಲಿದೆ, ತೊಂದ್ರೆಯಲ್ಲಿ ಸಿಕ್ಕಾಕೊಳ್ತೀವಿ ನಾವು. ಹಾಗೆ ನಮ್ಗೆ ಬೇರೆ ಇನ್ನೇನು ಒಂದು ಉದ್ಯೋಗ ಅಂದ್ರೆ ನಾವು ಕೂಲಿ ಮಾಡ್ಕೊಂಡಿರೋದು. ನಾವು ಮೊದ್ಲೇ ಕುದುರೆಮುಖದಲ್ಲಿ ಇದ್ದವರು. ಆಗ ನಮ್ಗೆ ಅಂದ್ರೆ ನಮ್ಗೊಂದು ತಂದೆಗೆ ಒಂದು ಕೆಲಸ ಕೊಟ್ಟಿದ್ರು, 2 ಎಕರೆ ಜಾಗ ಕೊಟ್ಟಿದ್ರು, ಒಂದು ಮನೆನ ಕೊಟ್ಟಿದ್ರು, ನೋಟಿಪೇಡ್ ಏರಿಯಾ ಅಂತ ಇಲ್ಲಿ ಜಾಮಳಲ್ಲಿ ಕೊಟ್ಟಿದ್ರು. ಆ ಮನೆನೇ ಈಗ ನಮ್ಗೆ ಬಾರಿ ಅನಾಹುತ ಆಗಿರೋದು. ಹಾಗಾಗಿ ನಮ್ಗೀಗ ರಾತ್ರಿ ಇರ್ಲಿಕ್ಕೆಲ್ಲ ಬಾರಿ ತೊಂದ್ರೆ. ನಮ್ಮ ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲ ಇದ್ದೀವಿ ನಾವು ಸ್ವಲ್ಪ ತುಂಬು ಕುಟುಂಬದವರು, ಜನ ಜಾಸ್ತಿ ಇದೀವಿ. ಹಾಗಾಗಿ ಏನಾದ್ರು ಬೇರೆದೊಂದು ಪುನರ್ವಸತಿ ನಮಗೊಂದು ಮಾಡ್ಕೊಡ್ಬೇಕು. ಮಳೆ ಕಡಿಮೆ ಆಗ್ತಾ ಇದೆ. ಮಳೆ ತಗ್ಗಿದ್ರು ಕೂಡ ಆತಂಕದ ಕಾರ್ಮೋಡ ಆವರಿಸಿದೆ. ಮಳೆ ಅಬ್ಬರಕ್ಕೆ ರಭಸವಾಗಿ ನೂರಾರು ಕಾಫಿ ಸಸಿಗಳು, ಅಡಿಕೆ ಗಿಡ ಭದ್ರಾ ನದಿ ಪಾಲಾಗ್ತಾ ಇದೆ. ಕುದುರೆಮುಖದ ಜಾಂಬಳೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮಳೆ ತಗ್ಗಿದೆ, ಆದ್ರೂ ಕೂಡ ಆತಂಕದ ಕಾರ್ಮೋಡ ಆವರಿಸಿದೆ. ನೋಡಿಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಸರ್, ಈಗ ಹೇಳ್ಬೇಕಾದ್ರೆ ನಮ್ಮಲ್ಲಿ ಈಗ ಮಳೆ ಶುರುವಾಗಿದೆ. ಈಗ ಸ್ಟಾರ್ಟಿಂಗ್ ಈಗ ಒಂದು 5-6 ದಿವಸ ಆಯ್ತು. ರಾತ್ರಿ ನಮ್ಮನೆ ಪಕ್ಕದಿಂದ ತೆರೆ ಜಾರ್ತಾ ಇದೆ. ಈಗ ಒಂದ್ 2-3 ಸ್ವಲ್ಪನೇ ಜಾರಿ, ತುಂಬಾ ಜಾರಿದೆ. ಆ ಭದ್ರಾ ನದಿನೂ ಬಾರಿ ತುಂಬಾ ಹರಿತಾ ಉಂಟು. ಇನ್ನೇನು ಮನೆ ಹತ್ತತ್ರ ತನಕ ಬಂದಿದೆ ತೆರೆ ಜಾರಿ. ಇನ್ನೊಂದು ಸ್ಟೆಪ್ ಜಾರಿದ್ರೆ ಮನೆನೇ ಬೀಳೋ ಒಂದು ಇದ್ರಲ್ಲಿದೆ, ತೊಂದ್ರೆಯಲ್ಲಿ ಸಿಕ್ಕಾಕೊಳ್ತೀವಿ ನಾವು. ಹಾಗೆ ನಮ್ಗೆ ಬೇರೆ ಇನ್ನೇನು ಒಂದು ಉದ್ಯೋಗ ಅಂದ್ರೆ ನಾವು ಕೂಲಿ ಮಾಡ್ಕೊಂಡಿರೋದು. ನಾವು ಮೊದ್ಲೇ ಕುದುರೆಮುಖದಲ್ಲಿ ಇದ್ದವರು. ಆಗ ನಮ್ಗೆ ಅಂದ್ರೆ ನಮ್ಗೊಂದು ತಂದೆಗೆ ಒಂದು ಕೆಲಸ ಕೊಟ್ಟಿದ್ರು, 2 ಎಕರೆ ಜಾಗ ಕೊಟ್ಟಿದ್ರು, ಒಂದು ಮನೆನ ಕೊಟ್ಟಿದ್ರು, ನೋಟಿಪೇಡ್ ಏರಿಯಾ ಅಂತ ಇಲ್ಲಿ ಜಾಮಳಲ್ಲಿ ಕೊಟ್ಟಿದ್ರು. ಆ ಮನೆನೇ ಈಗ ನಮ್ಗೆ ಬಾರಿ ಅನಾಹುತ ಆಗಿರೋದು. ಹಾಗಾಗಿ ನಮ್ಗೀಗ ರಾತ್ರಿ ಇರ್ಲಿಕ್ಕೆಲ್ಲ ಬಾರಿ ತೊಂದ್ರೆ. ನಮ್ಮ ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲ ಇದ್ದೀವಿ ನಾವು ಸ್ವಲ್ಪ ತುಂಬು ಕುಟುಂಬದವರು, ಜನ ಜಾಸ್ತಿ ಇದೀವಿ. ಹಾಗಾಗಿ ಏನಾದ್ರು ಬೇರೆದೊಂದು ಪುನರ್ವಸತಿ ನಮಗೊಂದು ಮಾಡ್ಕೊಡ್ಬೇಕು.